ಗಾಂಧಿನಗರ ಕ್ಷೇತ್ರದಿಂದ ಅಮಿತ್ ಶಾ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇಂದು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ರೋಡ್ ಶೋ ಅನ್ನ ನಡೆಸ್ತಾ ಇದ್ದಾರೆ. ಅಮಿತ್ ಶಾ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ. ಅಹಮದಾಬಾದ್ನಲ್ಲಿ ಬಿಜೆಪಿ ಬೃಹತ್ ರೋಡ್ ಶೋ ಅನ್ನ ನಡೆಸಲಾಗ್ತಾ ಇದೆ. ಸರ್ದಾರ್ ಪಟೇಲ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಕೂಡ ಮಾಡಿದ್ರು. ಅಮಿತ್ ಶಾ ಅವರು ಮಧ್ಯಾಹ್ನ 1:30ಕ್ಕೆ ನಾಮಪತ್ರ ಸಲ್ಲಿಸಲಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮೊದಲ ಬಾರಿಗೆ ಅವರು ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ವೇದಿಕೆಯಲ್ಲಿ ರಾಜನಾಥ್ ಸಿಂಗ್, ಪ್ರಕಾಶ್ ಸಿಂಗ್ ಬಾದಲ್, ಉದ್ಧವ್ ಠಾಕ್ರೆ, ರಾಮ್ ವಿಲಾಸ್ ಪಾಸ್ವಾನ್ ಅವರೆಲ್ಲರೂ ಕೂಡ ಉಪಸ್ಥಿತಿಯಲ್ಲಿದ್ರು. ಬಿಜೆಪಿಗೆ ಮಿತ್ರ ಪಕ್ಷಗಳ ಹಲವು ನಾಯಕರು ಸಾಥನ್ನ ನೀಡಿದ್ರು. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮೂರ್ತಿಗೆ ಅವರು ಮಾಲಾರ್ಪಣೆಯನ್ನ ಮಾಡಿದ್ದಂಥದ್ದು. हमारे दिल में जिनके लिए अपार स्थान है, ऐसे हमारे राष्ट्रीय अध्यक्ष सभी कार्यकर्ताओं का श्री अमित भाई शाह के विविध क्षेत्र के आगेवानों का ನಾನು ಮತ್ತೆ ಸಿದ್ದರಾಮಯ್ಯ ಕಣ್ಣಲ್ಲೇ ಮಾತನಾಡ್ಕೊಳ್ತೇವೆ. ಮೈಸೂರಿನಲ್ಲಿ ಯಾವುದೇ ರೀತಿಯಾದಂತ ಭಿನ್ನಾಭಿಪ್ರಾಯ ಇಲ್ಲ ಅಂತ ಸಿಎಂ ಭೇಟಿ ಬಳಿಕ ಎಚ್ ವಿಶ್ವನಾಥ್ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಮತ್ತೆ ಸಿದ್ದರಾಮಯ್ಯ ಕಣ್ಣಲ್ಲೇ ಮಾತನಾಡ್ಕೊಳ್ತೀವಿ, ನಮ್ಗೆ ಯಾವುದೇ ರೀತಿಯಾದಂತ ಮೈಸೂರು ಕ್ಷೇತ್ರದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ಅವರು ಮಾತನಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಮೈಸೂರು ಕ್ಷೇತ್ರದಲ್ಲಿ ಸಾಕಷ್ಟು ಗೊಂದಲ ಇದೆ. ಜಿಟಿ ದೇವೇಗೌಡ ಮನೆಯಲ್ಲಿ ನಿನ್ನೆ ಕಾರ್ಯಕ್ರಮ ಇತ್ತು, ಸೊ ಹೀಗಾಗಿ ಅವರು ಬಂದಿಲ್ಲ. ಈ ಕಾರಣಕ್ಕೆ ಜಿಟಿ ದೇವೇಗೌಡ ನಿನ್ನೆ ಸಿದ್ದರಾಮಯ್ಯ ಸಭೆಗೆ ಹೋಗಿಲ್ಲ. ಇದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಬೇಡ ಅಂತ ಜೆಡಿಎಸ್ನ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಹೇಳಿಕೆಯನ್ನ ನೀಡಿದ್ದಾರೆ. ಯಾಕೆಂದ್ರೆ ನಿನ್ನೆ ಸಿದ್ದರಾಮಯ್ಯನವರು ಸರಣಿ ಸಭೆಯನ್ನ ನಡೆಸಿದ್ರು. ಈ ಒಂದು ಸಂದರ್ಭದಲ್ಲಿ ಜಿಟಿ ದೇವೇಗೌಡ, ಎಚ್ ವಿಶ್ವನಾಥ್ ಎಲ್ಲರೂ ಕೂಡ ಗೈರು ಹಾಜರಾಗಿದ್ರು. ಏನಾದ್ರು ಸಿದ್ದರಾಮಯ್ಯನವರು ನಿಮ್ಮನ್ನ ಮಾತಾಡೋಣ ಬನ್ನಿ ಅಂತ ನಿಮಗೆ ಆಹ್ವಾನ ಮಾಡಿದ್ರು? ಮಾತಾಡ್ತಾನೆ ಇದೀವಿ, ಕಣ್ಣಲ್ಲೇ ಮಾತಾಡ್ತಾ ಇದ್ದೀವಿ. ಕರೆದಿದ್ರ ಏನಾದ್ರು ಸಿದ್ದರಾಮಯ್ಯನವರು ನಿಮ್ಮನ್ನ ಮಾತಾಡೋಣ ಬನ್ನಿ ಅಂತ ನಿಮಗೆ ಆಹ್ವಾನ ಮಾಡಿದ್ರು? ಮಾತಾಡ್ತಾನೆ ಇದೀವಿ, ಕಣ್ಣಲ್ಲೇ ಮಾತಾಡ್ತಾ ಇದ್ದೀವಿ. ಮೈಸೂರು ಎಲ್ಲದಕ್ಕಿಂತ ಚೆನ್ನಾಗಿ ಆಗ್ತದೆ. ಯಾಕೆಂದ್ರೆ ನಿನ್ನೆ ನಮ್ಮ ಜಿಟಿ ಮನೆಯಲ್ಲಿ ಮಕ್ಕಳದೇನೇನೋ ಕಾರ್ಯಕ್ರಮ ಇತ್ತು. ಹಾಗಾಗಿ ಇನ್ನೊಂದು 2-3 ದಿವಸ ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ಸಿದ್ದರಾಮಯ್ಯನವರು ಕೋಆರ್ಡಿನೇಷನ್ ಕಮಿಟಿ ಚೇರ್ಮನ್, ದೆನ್ JDSನ ಅಧ್ಯಕ್ಷ ನಾನು ಕೂಡ ಇದ್ದೀನಿ. ಸೊ ನಾವೆಲ್ಲರೂ ಕೂಡ ಒಟ್ಟಾರೆ ಸೇರಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಖಂಡಿತವಾಗಿಯೂ ವಿಜಯದ ಹೆಬ್ಬಾಗಿಲಿಗೆ ತಗೊಂಡು ಹೋಗ್ತೀವಿ. ಕರೆದಿದ್ರೆ